ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಮನೆ ಕಟ್ಟಬೇಕು, ಎಸ್ಪೆಷಲಿ ನಿಮ್ಮ ಹತ್ರ ಒಂದು 20-30 ಸೈಟ್ ಇದೆ ಅಂದ್ಕೊಳ್ಳಿ. ನೀವು ಒಂದು 20-30 ಸೈಟಲ್ಲಿ ಒಂದು ಸಿಂಪಲ್ ಆಗಿ ಒಂದು 100 ಅಡಿ ಮನೆ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ? ಯಾಕಂದರೆ ಒಂದು ಮನೆ ಕಟ್ಟೋಕೆ ಮೊದಲು ನಮಗೆ ಕ್ಲಿಯರಾಗಿ ಐಡಿಯಾ ಇರಬೇಕು ಯಾವ್ಯಾವ ಫೇಸಲ್ಲಿ ಎಷ್ಟೆಷ್ಟು ಹಣ ಬೇಕು ಅಂತ. ಒಂದು ಮನೆ ಕಟ್ಟಬೇಕಂದ್ರೆ ನಮಗೆ ಒಂದು 6 ತಿಂಗಳಿಂದ 8 ತಿಂಗಳು ಟೈಮ್ ಬೇಕಾಗುತ್ತೆ. ಆ 6 ತಿಂಗಳಿಂದ 8 ತಿಂಗಳೊಳಗಡೆ ಯಾವ್ಯಾವ ಸ್ಟೇಜಲ್ಲಿ ಒಂದು ಮನೆ ಕಟ್ಟಬೇಕಂದಾಗ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಹಣ ಬೇಕು ಅನ್ನೋದು ಡೀಟೇಲಾಗಿ ನಮ್ಗೆ ಗೊತ್ತಿರಬೇಕಾಗುತ್ತೆ. ನಮಗೆ ಅಟ್ಲೀಸ್ಟು ರಫ್ ಐಡಿಯಾ ಆದರೂ ಗೊತ್ತೇ ಇರಬೇಕು. ನಾವು ಒಂದು ಮನೆ ಕಟ್ಟಬೇಕಂದಾಗ ಎಷ್ಟು ಅಂದಾಜು ಒಂದು ಮನೆ ಕಟ್ಟಬೇಕಾಗುತ್ತೆ, ನಮ್ಮಲ್ಲಿ ಎಷ್ಟು ಹಣ ಇಟ್ಕೊಂಡಿದ್ರೆ ಒಂದು ಮನೆ ಸುಸೂತ್ರವಾಗಿ ನಾವು ಕಟ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 20-30 ಸೈಟಲ್ಲಿ 2 BHK ಬೇಸಿಕ್ ಮನೆನ, 2 BHK ಇರ್ಬೋದು, ಇಲ್ಲಾಂದರೆ ಸಿಂಗಲ್ BHK ಇರ್ಬೋದು, ನೀವು ಯಾವ ರೀತಿ ಕಟ್ಬೋದು ಅನ್ನೋದನ್ನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೈಟ್ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟು. ಇದರಲ್ಲಿ ಒಂದು ಲಿವಿಂಗ್ ರೂಮ್ ಇರುತ್ತೆ, ಒಂದು ಬೆಡ್ರೂಮ್ ಇರ್ಬೋದು, ಇಲ್ಲಾಂದರೆ ನಿಮಗೆ 2 ಬೆಡ್ರೂಮ್ ಬೇಕಂದರೆ ತುಂಬ ಚಿಕ್ಕದಾಗಿ ನೀವು ಮಾಡ್ಕೊಳ್ಬೋದು. ಒಂದು ಬಾತ್ರೂಮ್ ಇರುತ್ತೆ, ಒಂದು ಕಿಚನ್ ಇರುತ್ತೆ, ಒಂದು ಸ್ಮಾಲ್ ಪೂಜಾ ರೂಮ್ ಇರುತ್ತೆ, ಮತ್ತು ಒಂದು ಬೈಕ್ ಪಾರ್ಕ್ ಮಾಡ್ಕೊಳ್ಬೋದು. ಇಷ್ಟು ಫೆಸಿಲಿಟಿ ಇರೋ ಮನೆನ ನೀವು ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಹಣ ಅನ್ನೋದನ್ನು ಈಗ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಕನ್ಸ್ಟ್ರಕ್ಷನ್ ಅಂದ್ಬಿಟ್ಮೇಲೆ ಬೇಸಿಕ್ ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ, ಸಾಲ್ವುಡ್ ವಿಂಡೋಸ್ಗೆ ಸಾಲ್ವುಡ್, ಡೋರ್ಸ್ಗೆಲ್ಲ ರೆಡಿಮೇಡ್ ಡೋರ್ಸು, ಪೇಂಟಿಂಗ್ ಎಲ್ಲ ಬೇಸಿಕ್ಕು, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಸಿಕ್ ಥರ ಹಾಕ್ಕೊಂಡ್ರೆ ನಿಮಗೆ ಸುಮಾರು ಒಂದು ಅಡಿಗೆ 1200 ರೂಪಾಯಿ ಅಡಿಗಳಿಗೆ ರೇಟ್ ಬೀಳ್ಬೋದು. ಮೀಡಿಯಮ್ ಆಗಿ ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ, ಮೀಡಿಯಮ್ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೆ 1500ವರೆಗೂ ನಿಮಗೆ ಮೀಡಿಯಮ್ ಆಗಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನಿಮಗೆ ಸಿಗುತ್ತೆ. ಇದರಲ್ಲಿ ಸಿಮೆಂಟ್ ಬ್ರಿಕ್ಸು, ಗ್ರಾನೈಟ್ ಟೈಲ್ಸ್ ಹಾಕ್ಬೋದು, ಮೊನ್ನೆ ವುಡ್ ಹಾಕ್ಕೊಳ್ಬೋದು, ರೆಡಿಮೇಡ್ ಡೋರ್ಸು, ಪೇಂಟಿಂಗ್ ಎಲ್ಲ ಮೀಡಿಯಮ್ ಕ್ವಾಲಿಟಿ, ಎಲೆಕ್ಟ್ರಿಕಲ್ ಮೀಡಿಯಮ್ ಕ್ವಾಲಿಟಿ ಇರೋ ಐಟಮ್ಗಳನ್ನ ಹಾಕ್ಕೊಳ್ಬೋದು. ಪ್ರೀಮಿಯಂ ಕ್ವಾಲಿಟಿ ಅಂದರೆ 1900ರಿಂದ 2000ವರೆಗೂ ನಿಮಗೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಹಾಕ್ಕೊಬೋದು. ರೆಡ್ ಬ್ರಿಕ್ಸ್ ಹಾಕ್ಕೊಳ್ಬೋದು, ಮಾರ್ಬಲ್ ಹಾಕ್ಕೊಳ್ಬೋದು, ಒನ್ನೆ ಡೋರ್ಸ್ ಹಾಕ್ಕೊಳ್ಬೋದು, ಪ್ರೀಮಿಯಂ ಪೇಂಟಿಂಗ್ ಹಾಕ್ಬೋದು, ಪ್ರೀಮಿಯಂ ಎಲೆಕ್ಟ್ರಿಕಲ್ ಐಟಮ್ಸ್ ಹಾಕ್ಕೊಳ್ಬೋದು. ನಾನು ನಿಮಗೆ ಈಗ ಮೀಡಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇರೋ ಅಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೀಡಿಯಂ ಕ್ವಾಲಿಟಿ ಅಂದರೆ 1500 ರುಪೀಸ್ ಪರ್ ಸ್ಕ್ವೇರ್ ಫೀಟು. ನೀವು ಒಂದು ಮನೆ ಕಟ್ಟೋಕೆ ಮೊದಲು ನೀವು ಫಸ್ಟ್ ಏನು ಮಾಡಬೇಕು, ಬಿಲ್ಡಿಂಗ್ ಪ್ಲ್ಯಾನು ಡ್ರಾ ಮಾಡಿಸ್ಕೊಳ್ಬೇಕು. ಮತ್ತು ಆ ಬಿಲ್ಡಿಂಗ್ ಪ್ಲ್ಯಾನ್ ಡ್ರಾ ಮಾಡಿಸ್ಕೊಂಡಿರೋದನ್ನು ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಳ್ಬೋದು. ನೀವು ವಿಲೇಜ್ ಗ್ರಾಮ ಪಂಚಾಯತಿಯಲ್ಲಿ ಅಪ್ರೂವಲ್ ತೊಗೊಳ್ಬೋದು, ಇಲ್ಲ ನಗರಸಭೆಯಲ್ಲಿ ಅಪ್ರೂವಲ್ ತೊಗೊಳ್ಬೋದು, ಇಲ್ಲ ತಾಲೂಕು ಪಂಚಾಯತಿಯಲ್ಲಿ ಅಪ್ರೂವಲ್ ತೊಗೊಳ್ಬೋದು, ಇಲ್ಲ ಅಂದರೆ BBMPಯಲ್ಲಿ ನೀವು ಬೆಂಗಳೂರು ಅಂತ ಕಡೆ ಇದ್ದಾಗ BBMP ಕಡೆ ಅಂತ ತೊಗೊಳ್ಬೋದು. ನಿಮಗೆ ಅಪ್ರಾಕ್ಸಿಮೇಟ್ ಕಾಸ್ಟ್ ಅರೌಂಡ್ 2% ನಿಮಗೆ ಬೀಳುತ್ತೆ. ಓವರಾಲ್ ಬಿಲ್ಡಿಂಗ್ ಕಾಸ್ಟ್ ನೀವೇನು ಕಟ್ಟಬೇಕು ಅಂದ್ಕೊಂಡಿದ್ರೆ ಅದಕ್ಕೊಂದು 2% ನಿಮಗೆ ಇದ್ರ ಕಾಸ್ಟ್ ಬೀಳುತ್ತೆ. ಇದು ಹತ್ರ ಒಂದು 10ರಿಂದ 12 ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಒಂದು ಬಿಲ್ಡಿಂಗ್ ಪ್ಲ್ಯಾನ್ನ ಡ್ರಾ ಮಾಡಿ ಅದನ್ನು ಅಪ್ರೂವಲ್ ತೊಗೊಳೋದಕ್ಕೆ. ಎರಡನೇ ಸ್ಟೆಪ್ ಏನಂದರೆ, ಒಂದ್ಸಲಿ ಅಪ್ರೂವಲ್ ಎಲ್ಲ ಬಂದ್ಬಿಟ್ಟ ಮೇಲೆ ನೀವೇನು ಮಾಡಬೇಕು, ಮಣ್ಣನ್ನು ಅಗಿಸ್ಬೇಕು. ಮಣ್ಣನ್ನು ಅಗಿಸಿ ಆ ಮಣ್ಣನ್ನೇ ಎತ್ತಾಕಬೇಕು. ಅದಕ್ಕೆ ನಿಮ್ಗೆ ಸುಮಾರು ಒಂದು 3% ಹಣ ಬೇಕಾಗುತ್ತೆ ಟೋಟಲ್ ಕಾಸ್ಟಲ್ಲಿ. ಅದು ಹತ್ರ ಒಂದು 18 ಸಾವಿರ ರೂಪಾಯಿ, 15ರಿಂದ 18 ಸಾವಿರ ರೂಪಾಯಿವರೆಗೂ ನಿಮಗೆ ಈಗೆಲ್ಲ JCBಗಳಿರೋದ್ರಿಂದ JCBಯಲ್ಲೇ ಎಲ್ಲ ಎತ್ತಿ ಎಲ್ಲ ವೆಕೇಷನ್ ಮಾಡ್ಬೋದು. ಮಣ್ಣನ್ನೆಲ್ಲ ಎತ್ತಿ ಪಾಯನ ರೆಡಿ ಮಾಡ್ಕೊಳ್ಬೋದು. ಮತ್ತು ಮಣ್ಣೆಲ್ಲ ಎತ್ಬಿಟ್ಟ ಮೇಲೆ ಫೂಟಿಂಗ್ ರೆಡಿ ಮಾಡ್ಕೊಳ್ಬೇಕು. ಫೂಟಿಂಗ್ ಮಾಡಿಬಿಟ್ಟು ಫೌಂಡೇಶನ್ ರೆಡಿ ಮಾಡಬೇಕು. ಇದಕ್ಕೊಂದು 12% ಬೇಕಾಗುತ್ತೆ. ಓವರ್ 72 ಸಾವಿರ ರೂಪಾಯಿ ನಿಮಗೆ ಒಂದು ಫೂಟಿಂಗ್ ಮತ್ತು ಫೌಂಡೇಶನ್ ರೆಡಿ ಮಾಡಬೇಕಂದ್ರೆ ನಿಮಗೆ ಒಂದು 72 ಸಾವಿರ ರೂಪಾಯಿ ಇಟ್ಕೊಂಡಿದ್ರೆ ನೀವು ಫೂಟಿಂಗು ಮತ್ತು ಫೌಂಡೇಶನ್ನ ನೀವು ರೆಡಿ ಮಾಡ್ಕೊಳ್ಬೋದು. ಅದೇ ರೀತಿ ನೀವು ಫೂಟಿಂಗು ಮತ್ತು ಫೌಂಡೇಶನ್ಸ್ ಎಲ್ಲ ರೆಡಿ ಆಗೋದ್ಮೇಲೆ ನೀವು ಪಿಲ್ಲರ್ಸು, ಕಾಲಮ್ಸು, ಸ್ಲ್ಯಾಬ್ಸು ಮತ್ತು ಸೂಪರ್ ಸ್ಟ್ರಕ್ಚರ್ ಎಲ್ಲ ಸ್ಟ್ರಕ್ಚರ್ ರೆಡಿ ಮಾಡೋದಕ್ಕೆ ಕಂಪ್ಲೀಟಾಗಿ ಗೋಡೆಗಳು ಕಟ್ತಿರೇ ಪಿಲ್ಲರ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡೋದಕ್ಕೆ ನಿಮಗೊಂದು 10% ಖರ್ಚಾಗುತ್ತೆ. ಓವರಾಲ್ ಕಾಸ್ಟಲ್ಲಿ ನಿಮಗೊಂದು 10% ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಖರ್ಚಾಗುತ್ತೆ. ಅದೊಂದು 60 ಸಾವಿರ ರೂಪಾಯಿ. ಅದೇ ರೀತಿ ರೂಫ್ ಸ್ಲ್ಯಾಬ್ ಹಾಕೊಳ್ಳೋದಕ್ಕೆ ನಿಮಗೆ ಒಂದು 13% ಬೇಕಾಗುತ್ತೆ, 78 ಸಾವಿರ ರೂಪಾಯಿ ಬೇಕಾಗುತ್ತೆ. ನೀವು ಒಂದು ಗ್ರೌಂಡ್ ಫ್ಲೋರ್ಗೆ ರೂಫ್ ಹಾಕೋದಕ್ಕೆ.
ರೂಪ್ ಎಲ್ಲ ಆಗೋಟ್ಮೇಲೆ ನೀವು ಗೋಡೆಗಳು ಕಟ್ಕೊಂಡು ಹೋಗ್ಬೋದು, ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಅದಕ್ಕೆ 17% ಬೇಕಾಗುತ್ತೆ. ಅದು 1,02,000 ಅಮೌಂಟ್ ಇದ್ದರೆ ನೀವೆಲ್ಲನೂ ಬ್ರಿಕ್ ವರ್ಕ್ ಮಾಡ್ಕೊಳ್ಬೋದು ಮತ್ತು ಪ್ಲಾಸ್ಟ್ರಿಂಗ್ ಮಾಡ್ಬೋದು. ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಹತ್ರ 1 ಲಕ್ಷ ಇದ್ದರೆ ನೀವು ಗೋಡೆ ಕಟ್ಕೊಂಡು ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಗೆ ಇದುವರೆಗೂ ಟೋಟಲ್ ಎಷ್ಟು ಅಮೌಂಟ್ ಆಗಿರುತ್ತೆ ಅಂದರೆ ನಿಮಗೆ 3.5 ಲಕ್ಷ ಹಣ ಬೇಕಾಗುತ್ತೆ. ಏನು ಅಂದರೆ ಜಸ್ಟ್ ಪಾಯ ಹಾಕ್ಸಿ, ಫೌಂಡೇಶನ್ ಎಲ್ಲ ಹಾಕಿ, ರೂಪ್ ಎಲ್ಲ ಹಾಕಿ, ಪಿಲ್ಲರ್ಗಳು ಕಟ್ಟಿ, ಗೋಡೆ ಕಟ್ಟಿ, ಪ್ಲಾಸ್ಟ್ರಿಂಗ್ ಆಗೋಷ್ಟೊತ್ತಿಗೆ ನಿಮಗೆ ಹತ್ರ ಅರ್ಧ ಹಣ ಮುಗಿದೋಗಿರುತ್ತೆ. ನೆಕ್ಸ್ಟು ಒಳಗಡೆ ಎಲ್ಲಾನು ಫ್ಲೋರಿಂಗ್ ಮಾಡ್ಕೊಳ್ಬೇಕು ಮತ್ತು ಟೈಲ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಫ್ಲೋರಿಂಗು ಮತ್ತು ಟೈಲ್ಸ್ ಹಾಕ್ಕೊಳೋದಕ್ಕೆ ಮತ್ತೆ 10% ಹಣ ಬೇಕಾಗುತ್ತೆ. ಹತ್ರ 60,000 ಹಣ ಬೇಕಾಗುತ್ತೆ. ಮತ್ತು ಅದು ಬಿಟ್ಟು ನಿಮಗೆ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಬೇಕಲ್ವಾ. ಮೊದಲೆಲ್ಲ ಏನು ಮಾಡಿರ್ತಾರೆ, ರೂಪಲ್ಲೆಲ್ಲ ಜಸ್ಟ್ ಪೈಪ್ ಬಿಟ್ಟಿರ್ತಾರೆ. ಜಸ್ಟ್ ರೂಪ್ ಹಾಕೋ ಟೈಮಲ್ಲಿ ಜಸ್ಟ್ ಪೈಪ್ಸ್ ಬಿಟ್ಟು ಎಲ್ಲೆಲ್ಲಿ ಯಾವ ಪಾಯಿಂಟ್ಸಲ್ಲಿ ಏನೇನು ಬೇಕೋ ಅದೆಲ್ಲ ಅವರು ರೂಪಲ್ಲಿ ಬಿಟ್ಟಿರ್ತಾರೆ. ಅದಾದ್ಮೇಲೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಮೊದಲು ಎಲ್ಲನೂ ಗ್ರೂ ಕಟ್ಟಿಂಗು ಎಲ್ಲ ಮಾಡ್ಕೊಳ್ತಾರೆ. ಎಲೆಕ್ಟ್ರಿಕಲ್ ಸಾಮಾನುಗಳು ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಗ್ರೂ ಕಟ್ಟಿಂಗ್ ಮಾಡಿ ಎಲ್ಲ ಎಲೆಕ್ಟ್ರಿಕಲ್ ಪೈಪ್ಸ್ ಎಲ್ಲನೂ ಹಾಕಿರ್ತಾರೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಮೊದಲು. ಅದಾದ್ಮೇಲೆ ನೀವು ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಮಾಡಿಸ್ಬೇಕಲ್ವಾ. ನಿಮಗೆ ಅದಕ್ಕೊಂದು 8-10% ಅಮೌಂಟ್ ಬೇಕಾಗುತ್ತೆ. ಅಂದರೆ ಅರೌಂಡ್ 50,000 ಹಣ ಬೇಕಾಗುತ್ತೆ ನಿಮಗೆ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಿಸೋದಕ್ಕೆ. ಮತ್ತು ಅದೇ ರೀತಿ ವಾಟರ್ ಸಪ್ಲೈ ಮತ್ತು ಪ್ಲಂಬಿಂಗೂ ಅಷ್ಟೇ. ನಿಮಗೆ ಎಲ್ಲ ಪ್ಲಾಸ್ಟಿಂಗ್ ಮಾಡೋಕ್ಕೆ ಮೊದಲು ಎಲ್ಲ ಪೈಪ್ಲೈನ್ ಎಲ್ಲ ಎಳೆದುಬಿಟ್ಟಿರ್ತಾರೆ. ಪೈಪ್ಲೈನ್ ಎಲ್ಲ ಎಳೆದುಬಿಟ್ಮೇಲೆ ಟೈಲ್ಸ್ ಹಾಕೋಬಿಟ್ಮೇಲೆ ಅವ್ರು ಬಂದುಬಿಟ್ಟು ಏನೇನು ಫಿಟ್ಟಿಂಗ್ಸ್ ಇರುತ್ತೋ, ಬಾತ್ರೂಮ್ ಫಿಟ್ಟಿಂಗ್ಸ್ ಏನೇನು ಇರ್ತೀವೋ, ನಲ್ಲಿಗಳಿರ್ಬೋದು, ಶವರ್ ಇರ್ಬೋದು, ಇಲ್ಲಾಂದರೆ ಬಾತ್ ಟಬ್ ಇರ್ಬೋದು, ಇಲ್ಲಾಂದರೆ ಹ್ಯಾಂಡ್ ವಾಶ್ ಇರ್ಬೋದು, ಇಲ್ಲಾಂದರೆ ಕಮೋಡ್ ಇರ್ಬೋದು, ಎಲ್ಲನೂ ಫಿಟ್ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ನೀವು ಯಾವ ಕ್ವಾಲಿಟಿ ಮೇಲೆ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಡೋರ್ಸ್ ಆ್ಯಂಡ್ ವಿಂಡೋಸು ಆಗಲೇ ಹೇಳ್ದಂಗೆ ನೀವು ಮೀಡಿಯಮ್ ಕ್ವಾಲಿಟಿ ಹಾಕಿದ್ರೆ ನಿಮಗೆ ಕಡಿಮೆ ಬೀಳುತ್ತೆ. ನೀವು ಜಾಸ್ತಿ ಕ್ವಾಲಿಟಿ ಬೇಕಂದರೆ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ. ಹತ್ರ ನಿಮಗೊಂದು 60,000 ಬೇಕಾಗುತ್ತೆ ಡೋರ್ಸ್ ಆ್ಯಂಡ್ ವಿಂಡೋಸ್ ಇರೋದಕ್ಕೆ. ಅದೇ ರೀತಿ ಪೇಂಟಿಂಗ್ ಮಾಡೋದಕ್ಕೇನೋ ನಿಮಗೆ ಹತ್ರ ಒಂದು 50,000 ಇದ್ದರೆ ಪೇಂಟಿಂಗು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಮನೆಗೆ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಪೇಂಟ್ಸ್ ಮಾಡ್ಕೊಳ್ಬೋದು. ಮತ್ತು ಏನಾದರೂ ಫರ್ನಿಷಿಂಗ್ ಏನೋ ಮಾಡ್ಕೊಳ್ಬೇಕಂದ್ರೆ ನಿಮ್ಗೊಂದು 30,000 ಇದ್ದರೆ ಸಿಂಪಲ್ಲಾಗಿ ಒಂದು ಫರ್ನಿಷಿಂಗ್ ಮಾಡ್ಬೋದು. ಇದು ಕನ್ಸ್ಟ್ರಕ್ಷನ್ ಕಾಸ್ಟು. ಇದು ಟೋಟಲ್ಲು ಕನ್ಸ್ಟ್ರಕ್ಷನ್ ಕಾಸ್ಟು. ಇದು ಬಿಟ್ಟು ನಿಮಗೆ ಬೇರೆ ಥರ ಕಾಸ್ಟು ಬೀಳುತ್ತೆ. ನೀವು ಓವರ್ ಹೆಡ್ ಟ್ಯಾಂಕ್ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಟ್ಯಾಂಕ್ ಇಟ್ಕೊಳೋದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ. ಮತ್ತು ಓವರ್ ಹೆಡ್ ಟ್ಯಾಂಕ್ ಪ್ಲಾಸ್ಟಿಕ್ದೊಂದು ತರಬೇಕಾಗುತ್ತೆ. ಅದಕ್ಕೊಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 10,000 ಬೇಕಾಗುತ್ತೆ. ಅದೇ ರೀತಿ ಅಂಡರ್ಗ್ರೌಂಡ್ ಸಂಪ್ ಮಾಡಿಸ್ಬೇಕಾಗುತ್ತೆ. 6,000ದಿಂದ 8,000 ಲೀಟ್ರು ನೀರು ಹಿಡಿಯೋಷ್ಟು ನೀವು ಅಂಡರ್ಗ್ರೌಂಡ್ ಸಂಪ್ ಮಾಡಿಸ್ಕೊಂಡ್ರೆ ಅದಕ್ಕೊಂದು 30,000-40,000 ಅಂತ ನಿಮ್ಗೆ ಈಸಿಯಾಗಿ ಖರ್ಚು ಬೀಳುತ್ತೆ. ಇದು ಬಿಟ್ಟು ಕೆಲವು ಸಲ ಕಾಂಪೌಂಡ್ ಹಾಕೋದಿಲ್ಲ. ಕೆಲವು ಕಡೆ ಎಲ್ಲನೂ 3 ಕಡೆನೂ ಕಾಂಪೌಂಡ್ ಇರೋದಿಲ್ಲ, ಒಂದು ಕಡೆ ಮಾತ್ರ ಕಾಂಪೌಂಡ್ ಇದ್ದಾಗ ಈ ಕಾಸ್ಟು ತುಂಬ ಕಡಿಮೆ ಆಗುತ್ತೆ. ಇಲ್ಲ ನಾವು ಮನೆ ಸುತ್ತಲೂ ಕಾಂಪೌಂಡ್ ಹಾಕ್ಕೊಳ್ಬೇಕಂದಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 50,000-70,000 ಅಂತ ಬೇಕಾಗುತ್ತೆ ನಿಮಗೆ ಒಂದು ಕಾಂಪೌಂಡ್ ಹಾಕ್ಸ್ಕೊಳೋದಕ್ಕೆ. ಸುತ್ತಲೂ ಮನೆ ಇದ್ದು ನಿಮಗೆ ಮನೆ ಮುಂದೆ ಮಾತ್ರ ಕಾಂಪೌಂಡ್ ಹಾಕಬೇಕಂದ್ರೆ ಇಷ್ಟು ಅಮೌಂಟ್ ಆಗೋಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಎಲೆಕ್ಟ್ರಿಕಲ್ ಕನೆಕ್ಷನ್ನು ಮತ್ತು ಡಿಪಾಸಿಟ್ಸು ಎಲ್ಲ ಕಟ್ಟಬೇಕಂದಾಗ ನಿಮ್ಗೊಂದು 15,000-20,000 ಇದ್ದರೆ ನಿಮಗೆ ಇದು ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಇನ್ ಕೇಸ್ ಏನಾದರೂ ನೀರಿಗೆ ನಿಮಗೆ ಗ್ರಾಮ ಪಂಚಾಯತಿರೋ ಇಲ್ಲಾಂದರೆ ಕಾರ್ಪೊರೇಷನಲ್ಲೋ ಇಲ್ಲ ನಗರಸಭೆಯಿಂದ ನೀರು ಬಿಡ್ತಾ ಇಲ್ಲ ಅಂದಾಗ ನಿಮ್ಮದೇ ಆದಂಥ ಬೋರ್ವೆಲ್ ಹಾಕೊಂಡಾಗ ನಾನು ಮಿನಿಮಮ್ 1 ಲಕ್ಷ ಹಾಕ್ಕೊಂಡಿದ್ದೀನಿ. ಕೆಲವು ಕಡೆ ಜಾಸ್ತಿ ಡೆಪ್ತ್ ಆದರೆ ಬೋರ್ವೆಲ್ಗಳು ಮತ್ತು ಅದಕ್ಕೆ ತಕ್ಕಂತೆ ರೇಟು ಜಾಸ್ತಿ ಆಗುತ್ತೆ. ಮತ್ತು ಅದಾಗ್ಬಿಟ್ಮೇಲೆ ಪೈಪು ಪಂಪು ಎಲ್ಲ ತಂದು ಹಾಕ್ಬೇಕಲ್ವಾ. ಅದಕ್ಕೆ ನಾನು ಜಸ್ಟ್ ಮಿನಿಮಮ್ 1 ಲಕ್ಷ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಜಾಸ್ತಿನೂ ಆಗ್ಬೋದು. ಇನ್ ಕೇಸ್ ಏನಾದ್ರು ನೀವೇನೋ ಬೋರ್ವೆಲ್ ಏನಾದರೂ ನೆಸೆಸರಿ ಇಲ್ಲ ಅಂದಾಗ ನಿಮ್ಗೆ ಈಸಿಯಾಗಿ 1 ಲಕ್ಷದ ಮೇಲೆ ಹಣ ಸೇವ್ ಆಗುತ್ತೆ. ನಿಮ್ಗೆ ಈಗ ಅರ್ಥ ಆಗಿರ್ಬೋದು. ಬೋರ್ವೆಲ್ ಇಲ್ಲ ಅಂದರೆ ಹತ್ರ ನಿಮಗೆ ಒಂದು 7 ಲಕ್ಷ ಇದ್ದರೆ ನಿಮಗೆ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಮೀಡಿಯಮ್ಮಾಗಿ ಒಂದು 2 BHK ಮನೇನ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇಲ್ಲಪ್ಪ ನಾನು ಬೇಸಿಕ್ ಮಾತ್ರ ಹೋಗ್ತೀನಿ ಅಂದರೆ ಬೇಸಿಕ್ಕೂ ಹೋಗ್ಬೋದು. ಬೇಸಿಕ್ ಹೋದರೆ ನಿಮಗೆ ಓವರಾಲ್ ಕಾಸ್ಟ್ ನಿಮಗೆ 7 ಲಕ್ಷ ಇದ್ದರೆ ಸಾಕಾಗುತ್ತೆ. ಬೋರ್ವೆಲ್ ಬಿಟ್ಬಿಟ್ರೆ ನಿಮಗೆ 6 ಲಕ್ಷದೊಳಗಡೆ ಒಂದು ಮನೆ ರೆಡಿ ಆಗಿಬಿಡುತ್ತೆ ಬೇಸಿಕ್ ಮಾಡ್ತೀನಿ ಅಂದರೆ. ಕೆಲವು ಕಡೆ ಹಳ್ಳಿಗಳಲ್ಲೆಲ್ಲನೂ ತುಂಬ ಕಡಿಮೆ ಹಣ ಇರೋರು ತುಂಬ ಬೇಸಿಕ್ಕು ಒಂದು ಮನೇನ ಈಸಿಯಾಗಿ ಕಟ್ಕೊಳ್ಬೋದು. ನಾನು ಪ್ರೀಮಿಯಮ್ ಆಗಿ ಕಟ್ತೀನಿ, ಚೆನ್ನಾಗಿ ಹೈ ಕ್ವಾಲಿಟಿ ಆಗಿ ಕಟ್ತೀನಿ ಅಂದರೆ ನಿಮ್ಗೆ ಹತ್ರ ಒಂದು 2,000ವರೆಗೂ ಬೀಳ್ಬೋದು. 1,800ರಿಂದ 2,000 ಹಾಕಿದ್ರೆ ನಿಮಗೆ ಸೂಪರ್ ಕ್ವಾಲಿಟಿ ಸೂಪರ್ ಮೆಟೀರಿಯಲ್ ಹಾಕ್ಕೊಂಡು ನೀವು ಮನೆ ಕಟ್ಕೊಳ್ಬೋದು.
ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 10 ಲಕ್ಷದವರೆಗೂ ನಿಮಗೆ ಬೋರ್ ಇಲ್ಲ ಅಂದರೆ ಇನ್ನೂ ತುಂಬ ಕಡಿಮೆ ಆಗುತ್ತೆ. ಬೋರ್ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಬೋರ್ ಇದ್ದರೆ ನಿಮ್ಗೆ ಹತ್ರ ಒಂದು 10 ಲಕ್ಷ ಇದ್ದರೆ ನಿಮಗೆ ಟೋಟಲ್ ನಿಮ್ಮ ಟೋಟಲ್ ಕಾಸ್ಟ್ ನೀವು ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ಹತ್ರ ಒಂದು 10 ಲಕ್ಷ ಇದ್ದರೆ ನಿಮಗೆ ಈಸಿಯಾಗಿ ಒಂದು ಮನೆನ ಕಟ್ಕೊಳ್ಬೋದು. ನಿಮ್ಗೆ ಈಗ ಅರ್ಥ ಆಗಿರ್ಬೋದು, ಒಂದು ಮನೆ ನೀವು ಏನು ಅಂದ್ಕೊಂಡಿದ್ದ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೋ, ಒಂದು ಲಿವಿಂಗ್ ರೂಮು, ಒಂದು ಬೆಡ್ರೂಮು, ಒಂದು ಬಾತ್ರೂಮು, ಒಂದು ಕಿಚನ್ನು, ಪೂಜಾ ರೂಮು, ಒಂದು ಬೈಕ್ ಪಾರ್ಕಿಂಗ್, ಇಷ್ಟಿರೋ ಮನೆಗೆ ನೀವೊಂದು 10 ಲಕ್ಷ ರೂಪಾಯಿ ನಿಮ್ಮಲ್ಲಿ ಇಟ್ಕೊಂಡಿದ್ರೆ, ನಿಮ್ಮಲ್ಲಿ ಆಲ್ರೆಡಿ ಒಂದು ಸೈಟ್ ಇದ್ದರೆ ನೀವು ಒಂದು 10 ಲಕ್ಷ ಇಟ್ಕೊಂಡಿದ್ರೆ ನೀವು ಪ್ರೀಮಿಯಮ್ ಆಗಿ ಒಳ್ಳೆ ಕ್ವಾಲಿಟಿ, ಮಸ್ತ್ ಕ್ವಾಲಿಟಿ, ಸೂಪರ್ ಕ್ವಾಲಿಟಿ ಇರೋ ಐಟಮ್ಗಳನ್ನ ಹಾಕಿ ಒಂದು ಮನೆ ಕಟ್ಕೊಳ್ಬೋದು. ನಿಮಗೆ ಈ ವಿಡಿಯೋದಿಂದ ಕಂಪ್ಲೀಟಾಗಿ ಐಡಿಯಾ ಬಂದಿರ್ಬೋದು. ಒಂದು 20-30 ಸೈಟಲ್ಲಿ ಒಂದು ಫ್ಲೋರ್ ಮನೇನ 1 BHK ಇಲ್ಲ ಅಂದರೆ 2 BHK ಮನೆ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ, ನಿಮ್ಮಲ್ಲಿ ಎಷ್ಟು ಹಣ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.